ಹುಬ್ಬಳ್ಳಿಯಲ್ಲಿ ಮತ್ತೊಂದು ಲವ್ ಜಿಹಾದ್ ಆರೋಪ ಕೇಳಿಬಂದಿದೆ. ಸಮೀರ್ ಎಂಬಾತನಿಂದ ಹಿಂದೂ ಯುವತಿಗೆ ಲವ್ ಜಿಹಾದ್ ಬಲೆ ಬೀಸಲಾಗಿತ್ತು ಎಂದು ಹಿಂದೂ ಸಂಘಟನೆಗಳು ಆರೋಪ ಮಾಡಿವೆ. ಹುಬ್ಬಳ್ಳಿಯ ಅಶೋಕನಗರ ಪೊಲೀಸ್ ಠಾಣೆ ಎದುರು ಜಮಾಯಿಸಿದ ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಅಲ್ಲಿಯೇ ಧರಣಿಯಲ್ಲಿ ಕುಳಿತರು. ಆರೋಪಿ ಸಮೀರ್ ಗಾಂಜಾ ವ್ಯಸನಿಯಾಗಿದ್ದಾನೆ ಎಂದು ಸಂಘಟನೆ ಕಾರ್ಯಕರ್ತರು ಆತನನ್ನ ಬಂಧಿಸಲು ಆಗ್ರಹಿಸಿದ್ದಾರೆ. ಸಮೀರ್ನ ಮೊಬೈಲ್ ವಶಕ್ಕೆ ಪಡೆದು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರು ಆ ಮೊಬೈಲ್ನಲ್ಲಿ ಗಾಂಜಾ ಮಾದಕ ವಸ್ತುಗಳ ಸೇವನೆ ಫೋಟೋ ವಿಡಿಯೋ ಇರುವುದಾಗಿ ಹೇಳಿದ್ದಾರೆ. ಆತ ಹಿಂದೂ ಹುಡುಗಿಯರಿಗೆ ಗಾಂಜಾ ಅಭ್ಯಾಸ ಮಾಡಿಸುತ್ತಿದ್ದ ಎಂದು ಆರೋಪಿಸಲಾಗುತ್ತಿದೆ. ಗಾಂಜಾ ವ್ಯಸನ ಮಾಡಿಸಿ ಅವರೊಂದಿಗೆ ಅಸಭ್ಯ ವರ್ತನೆ ಎಸಗುತ್ತಿದ್ದ. ಆದ್ದರಿಂದ ಆತನನ್ನ ಬಂಧಿಸುವಂತೆ ಠಾಣೆ ಎದುರು ಪ್ರತಿಭಟನೆ ನಡೆಸಿದರು ಆಗ್ರಹಿಸಿದ್ದಾರೆ. ಇವತ್ತು ಹಿಂದೂ ಧರ್ಮದ ಹೆಣ್ಣುಮಗಳನ್ನ ಇವತ್ತು ಗಾಂಜಾ ಏನು ಅವ್ರು ಹಿಡಿಬೇಕು ಅಂತೇಳಿ ನೀವೆಲ್ಲ ಒಂದು ಏನೋ ಪ್ರಯತ್ನ ಮಾಡಿದ್ರಿ. ಮೊದಲನೇದಾಗಿ ನಾವು ಯಶಸ್ವಿಯಾಗಿದ್ದೀವಿ. FIR ಅನ್ನ ಮಾಡಿದಾರ. FIR ಕಾಪಿ ಬಂದು ತೋರಿಸೋ ಮಟ್ಟ ನಾವು ಹೇಳಂಗಿಲ್ಲ ಅಂತೇಳಿ ಈಗ 10 ನಿಮಿಷ ಒಳಗೆ FIR ಕಾಪಿ ತರಿಸ್ತಾರ. FIR ಕಾಪಿ ತೋರಿಸಿದ ಮೇಲೆ ಅವ್ನು ಕೂಡಲೇ ಅರೆಸ್ಟ್ ಮಾಡ್ತಾರ. ಅದನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿದೀವಿ. ನೀವೆಲ್ಲರೂ ಕೂಡ ಇವತ್ತೇನು ಒಂದು ಹೋರಾಟವನ್ನ ಇವತ್ತು ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಜೊತೆಗೆ ಕೈ ಜೋಡಿಸಿದಿರಿ. ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ ಹಿಂದೂ ಹೆಣ್ಣು ಮಕ್ಕಳನ್ನ ಬಹಳ ಅಶ್ಲೀಲವಾಗಿ ಅವ್ರ ಜೊತೆ ದೈಹಿಕ ಸಂಪರ್ಕ ಮಾಡಿ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ.